ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಎಷ್ಟೋ ಜನರು ಪತ್ರ ಬರೆದಿದ್ದಾರೆ, ನನಗೆ ಈ ನರಸಿಂಹರ ಫೋಟೋ ಇಟ್ಟು ಪೂಜೆ ಮಾಡ್ಬೋದಾ ಅಂಥೇಳಿ. ಈ ಸ್ಕಿಜೋಫರ್ನಿಯಾ ಅನ್ನೋ ಕಾಯಿಲೆ ಗೊತ್ತಿಲ್ಲ ಪಾಪ ಅವ್ರಿಗೆ. ಸ್ಕಿಜೋಫರ್ನಿಯಾ ಕಾಯಿಲೆಗೆ ಯೋಗ ನರಸಿಂಹರೇ ಮೂಲ ಅಧಿದೇವತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೂ ಕೂಡ ಕೆಲವರಿಗೆ ಒಂದು ರೀತಿ ಭಯ, ನರಸಿಂಹರ ಫೋಟೋ ಇಟ್ಟು ಪೂಜೆ ಮಾಡ್ಬೋದಾ ಬೇಡವಾ ಅಂಥೇಳಿ. ಅದಕ್ಕಾಗಿ ಒಂದು ಸಂಬಂಧಪಟ್ಟಂಥ ಒಂದು ಪತ್ರವನ್ನು ಸಾಗರದಿಂದ ಒಂದು ಪತ್ರ ಬರೆದಿದ್ದಾರೆ. ನಾನು ಅವರ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ನನ್ನ ಹೆಸರು ಎಲ್ಲೂ ಹೇಳಬೇಡಿ ಅಂತ ಪತ್ರದಲ್ಲಿ ಕೇಳ್ಕೊಂಡಿದ್ದಾರೆ. ಈಗಾಗಲೇ ಅವರಿಗೆ 55-56 ವರ್ಷ. ಪಾಪ ಅವ್ರ ತಂದೆ ತಾಯಿ ಗಂಡು ಮಕ್ಕಳಿರುವಂತೆ ಯಾವುದೋ ಒಂದು ತಾಯಿ ಇಲ್ದಿರೋ ಮಗುನ ಕರ್ಕೊಂಡು ಬಂದು ಸಾಕಿ ಆ ಗಂಡು ಮಗುನ ಬೆಳೆಸಿದ್ದಾರೆ. ಈಗ ಅವರು ಸುಮಾರು 30-35 ವರ್ಷದಿಂದ ಅವರಲ್ಲಿ ಒಂದು ಸಮಸ್ಯೆ ಕಾಡ್ತಿದೆಯಂತೆ. ಏನಂದರೆ ತುಂಬ ಧೈರ್ಯಸ್ಥೆ ಆ ಅಮ್ಮ. ಆದರೂ ಕೂಡ ಒಂದು 4 ಜನರ ಮುಂದೆ ನಿಂತು ಮಾತಾಡುವಾಗ ಅವ್ರಿಗೇನೋ ಒಂದು ರೀತಿ ಭಯ, ನಾಚಿಕೆ, ಮತ್ತು ತುಂಬ ಸಭೆಯಲ್ಲಿ ನಿಂತು ಮಾತಾಡುವಾಗ ಅವ್ರಿಗೇನೋ ಮೂತ್ರ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ಭಾವನೆ ಬಂದುಬಿಡುತ್ತಂತೆ. ಮೂತ್ರ ವಿಸರ್ಜನೆ ಹೋಗಿ ಸಡನ್ ಮಾಡಲಿಲ್ಲ ಅಂದರೆ ಆ ನಿಂತಿದ್ದ ಜಾಗದಲ್ಲೇ ಮೂತ್ರ ವಿಸರ್ಜನೆ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಅವ್ರ ಮನೇಲಿ ಬೆಳೆದಂಥ ಹುಡುಗ ಅವ್ರ ಮೇಲೆ ಏನೋ ದೇವ್ರು ಬಂತು ಅಂತ ಏನೋ ಹೇಳ್ಕೊಂಡು ಏನೋ ತೊಂದರೆ ಕೊಡ್ತಾ ಇದ್ದಾನೆ. ಹೀಗಾಗಿ ಅದ್ರ ಬಗ್ಗೆ ಇವ್ರ ವಿರೋಧ ಇದೆ. ಆದರೂ ಕೂಡ ಎಲ್ಲೋ ಅವ್ರಿಗೆ ಮಂತ್ರ, ತಂತ್ರ, ಮಾಟ, ಮಂತ್ರಗಳ ಬಾಧೆ ಇದೆ. ಹಾಗಾಗಿ ನನಗೂ ನನ್ನ ಮಕ್ಕಳಿಗೂ ತುಂಬ ತೊಂದರೆ ಆಗ್ತಿದೆ. ಮನಸ್ಸಿನಲ್ಲಿ ಭಯ, ದುಗುಡ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಯಾವುದೂ ಕೂಡ ಕಾಣ್ತಾ ಇಲ್ಲ. ಯಾವುದೇ ಕೆಲಸದಲ್ಲೂ ಯಶಸ್ವಿ ಇಲ್ಲ. ನನ್ನ 3 ಮಕ್ಕಳು ಕೂಡ ತೊಂದರೆ ಅನುಭವಿಸ್ತಾ ಇದ್ದಾರೆ. ಯಾರಿಗೂ ಯಾವುದೇ ವಿಷಯದಲ್ಲೂ ಕೂಡ ಒಳ್ಳೆಯದಾಗ್ತಿಲ್ಲ. ಜೀವನವೇ ಬೇಡ ಅನಿಸ್ಬಿಟ್ಟಿದೆ. ಆದ್ದರಿಂದ ಇದರಿಂದ ಮುಕ್ತಿಯಾಗಲು ಏನಾದರೂ ಒಂದು ದಾರಿ ಇದೆಯಾ? ಒಂದು ಮುದ್ರೆ ಮಾಡ್ಬೋದಾ? ಮತ್ತು ನಾನು ಮುದ್ರೆ ಮಾಡಬಹುದೇ ಅಥವಾ ಮನೆಯಲ್ಲಿ ನರಸಿಂಹರ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡಬಹುದೇ ಅಂತೇಳಿ ಸಾಗರದಿಂದ ಈ ಪತ್ರವನ್ನು ಬರೆದಿದ್ದಾರೆ. ಭಾಳ ಸಂತೋಷ ತಾವು ಈ ಪ್ರಶ್ನೆ ಕೇಳಿರೋದು. ನಿಮಗೆ ಮನೆಯಲ್ಲಿ ಏನೋ ಒಂದು ಮಂತ್ರಬಾಧೆ, ತಂತ್ರಬಾಧೆ ಆಗಿದೆ ಅಂತ ಅನಿಸಿದೆ, ಈಗಾಗಲೇ ಗೊತ್ತಾಗಿದೆ ಅಂತ ನೀವು ಬರೆದಿದ್ದೀರಾ. ಯಾರ ಮನೆಯಲ್ಲಿ ಯಾವ ವಾಸ್ತುನಲ್ಲಿ ಈ ಮಂತ್ರ, ತಂತ್ರ, ಭೂತ, ಪ್ರೇತ, ಪಿಶಾಚಿ, ಆಗುಂತಕ ಗ್ರಹ, ಸ್ತ್ರೀ ಗ್ರಹ, ಪುರುಷ ಗ್ರಹ ಈ ಚೇಷ್ಟೆಗಳೇನೋ ಇದ್ದರೆ ಅಂಥ ಮನೆಯಲ್ಲಿ ಕಾಳಿನ ಇಟ್ಟು ಪೂಜೆ ಮಾಡಬೇಕು, ಇಲ್ಲ ನರಸಿಂಹರ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಕಾಳಿನ ಎಲ್ಲರೂ ಇಟ್ಟು ಪೂಜೆ ಮಾಡೋದು ಭಾಳ ಕಷ್ಟ. ಅದನ್ನೇ ಕೇಳಿ ಕಾಳಿ ಸ್ಮಶಾನವಾಸಿ. ಆದರೆ ನರಸಿಂಹರು ಹಾಗಲ್ಲ, ಭಕ್ತ ಪ್ರಿಯ, ಭಕ್ತ ಪರಾಧೀನ. ಅದರಿಂದ ಯಾರು ಬೇಕಾದರೂ ನರಸಿಂಹರನ್ನು ಇಟ್ಟು ಪೂಜೆ ಮಾಡ್ಬೋದು, ಭೇದ ಭಾವ ಇಲ್ಲ. ಯಾವ ಧರ್ಮದವರು ಕೂಡ ಇಟ್ಟು ಪೂಜೆ ಮಾಡ್ಬೋದು. ಇದಕ್ಕೋಸ್ಕರವಾಗಿ ನಾವು ಒಂದು ಫೋಟೋನ ರೆಡಿ ಮಾಡಿದ್ದೀವಿ. 9 ನರಸಿಂಹರು, ನವನಾರಸಿಂಹರು. ಅದರಿಂದ 9 ಹೆಡೆಗಳ ಮಧ್ಯದಲ್ಲಿ ಕುಳಿತಿರುವ ಲಕ್ಷ್ಮೀ ಸಮೇತ ಇರುವ ಒಂದು ಲಕ್ಷ್ಮೀ ನರಸಿಂಹರ ಒಂದು ಫೋಟೋವನ್ನು ಮಾಡಿದ್ವಿ, ಶಾಸ್ತ್ರಬದ್ಧವಾಗಿ, ವಾಸ್ತು ಪ್ರಕಾರವಾಗಿ. ಲಕ್ಷ್ಮೀ ನರಸಿಂಹರು ಶಾಂತ ಸ್ವಭಾವದಲ್ಲಿ ಲಕ್ಷ್ಮಿಯೊಡನೆ, ಅಂದರೆ ಅವರ ಪತ್ನಿಯ ಜೊತೆಗೆ ಶಾಂತವಾಗಿ, ಉಗ್ರತನ ಇಲ್ಲ, ಕೋಪ ಇಲ್ಲ, ಶಾಂತ ಸ್ವರೂಪಿಯಾಗಿ ಈ 9 ಎಡೆಗಳ ಮಧ್ಯದಲ್ಲಿ ಪೀಠಾಧಿಪತಿ ಆಗಿದ್ದಾರೆ. ಅಂದರೆ ಲಕ್ಷ್ಮಿ ಜೊತೆ ಲಕ್ಷ್ಮೀ ನರಸಿಂಹ ಇರೋದ್ರಿಂದ ಲಕ್ಷ್ಮೀ ಶಾಂತ ಸ್ವರೂಪಿ ಮತ್ತು ಸಂಪತ್ ಸ್ವರೂಪಿ. ಆದ್ದರಿಂದ ನರಸಿಂಹರು ಒಬ್ಬರು ಇಟ್ಟು ಪೂಜೆ ಮಾಡೋದು ಸ್ವಲ್ಪ ಕೆಲವರಿಗೆ ತೊಂದರೆ ಆಗ್ಬೋದು. ಆದರೆ ಲಕ್ಷ್ಮೀ ಸಮೇತ ಶಾಂತ ಸ್ವರೂಪದಲ್ಲಿರತಕ್ಕಂಥ ನರಸಿಂಹರನ್ನು ಮನೇಲಿ ಇಟ್ಟಿದ್ದೇ ಆದರೆ ನಿಮ್ಮ ಮನೆಗೆ ಯಾವುದೇ ರೀತಿ ಭೂತ, ಪ್ರೇತ, ಪಿಶಾಚಿ, ಸ್ತ್ರೀ ಗ್ರಹ, ಪುರುಷ ಗ್ರಹ, ಆಗುಂತಕ ಗ್ರಹಗಳನ್ನೇನಾದ್ರು ದೋಷ ಇದ್ದರೂ ಅದು ಚಿಂದಿಯಾಗಿ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಯಾರಿಗೆ ಕಾಳಸರ್ಪ ದೋಷ ಇದೆಯೋ, ಯಾರಿಗೆ ವಿವಾಹ ಆಗಿಲ್ವೋ, ವಿವಾಹ ಆಗಿ ಅಂದರೆ ಮದುವೆಯಾಗಿ ಮಕ್ಕಳಾಗಿಲ್ವೋ ಕಾಳಸರ್ಪ ದೋಷದಿಂದ ಅಂಥವರು ಈ 9 ಹೆಡೆಗಳ ಮಧ್ಯದಲ್ಲಿ ಲಕ್ಷ್ಮೀ ಸಮೇತವಾಗಿ ಕೂತಿರುವಂಥ ನರಸಿಂಹರನ್ನು ಇಟ್ಟು ಪೂಜೆ ಮಾಡಿದ್ದೆ ಆದರೆ ಮನೆಯಲ್ಲಿ ಭಾಳ ಒಳ್ಳೆಯದು. ವಾಸ್ತು ದೋಷ ಕೂಡ ನಿವಾರಣೆ ಆಗುತ್ತೆ. ಭಯ, ಆತಂಕ, ದುಗುಡ, ಸ್ಕಿಜೋಫರ್ನಿಯಾ ಅನ್ನೋ ಕಾಯಿಲೆ ಕೂಡ ನಿವಾರಣೆ ಆಗುತ್ತೆ. ಲಕ್ಷ್ಮಿ ಜೊತೆಲಿರೋದ್ರಿಂದ ಮನಸ್ಸಲ್ಲಿ ಶಾಂತಿ ಸಿಗುತ್ತೆ. ಆದ್ದರಿಂದ ಈ ಫೋಟೋ ಇಟ್ಟು ನೀವು ಪೂಜೆ ಮಾಡ್ಬೋದು. ಇದು ನಮ್ಮ ದೇವಸ್ಥಾನದಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಇದೇ ರೀತಿ ಮತ್ತೊಂದು ಪತ್ರವನ್ನು ನಮಗೆ ಬರೆದಿದ್ದಾರೆ. ಅವರು ಪುಣೆಯಿಂದ ಒಂದು ಪತ್ರ ಬರೆದಿದ್ದಾರೆ. ಅವರು ಕೂಡ ಕೇಳ್ಕೊಂಡಿದ್ದಾರೆ, ನನ್ನ ಹೆಸರು ಎಲ್ಲೂ ಪ್ರಕಟ ಮಾಡಬೇಡಿ, ನನ್ನ ಹೆಸರು ಎಲ್ಲೂ ಹೇಳಬೇಡಿ ಅಂತ. ಅವರು 4 ಜನ ಹೆಣ್ಮಕ್ಳಂತೆ, ಒಬ್ಬರು ಗಂಡು ಮಗು ಇದ್ದಾರೆ. ಅವರ ಮೊದಲನೇ ಮಗಳು ತುಂಬ ಶಶಿಕಲಾ ಅಂತೇಳಿ ಮದುವೆ ಆಯಿತು 1996ರಲ್ಲಿ. 2003ರಲ್ಲಿ ವಿವಾಹ ವಿಚ್ಛೇದನ ಆಯಿತು, ಅಂದರೆ ಡೈವರ್ಸ್ ಆಯಿತಂತೆ. ಮತ್ತು ಪಾಪ ಅವರ ನನ್ನ ಮಗಳು ಡೈವರ್ಸ್ ಆದ ತಕ್ಷಣ ನನ್ನ ಗಂಡ ತೀರ್ಕೊಂಡ್ಬಿಟ್ರು. ನನ್ನ ಮಗಳು ಅವತ್ತಿನಿಂದ ಇವತ್ತಿಗೂ ಕೂಡ ತುಂಬ ಕಷ್ಟಪಡ್ತಿದ್ದಾಳೆ. ಸುಮಾರು ಡೈವರ್ಸ್ ಆದ್ದರಿಂದ ಅವಳ ಮನಸ್ಸಿಗೆ
ದೊಡ್ಡ ಆಘಾತ ಆಗಿ ಅವಳ ಮನಸ್ಸು ಡಿಸ್ಟರ್ಬ್ ಆಗ್ತಾ ಹೋಗಿ ಮನೆಯಲ್ಲಿ ಎಲ್ಲರ ಮೇಲೂ ಸಂಶಯ ಪಡ್ತಾಳೆ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ, ವಿಪರೀತ ತಲೆನೋವು, ಮೈ ತುರಿಕೆ, ಮೂಗಿನಲ್ಲಿ ತುರಿಕೆ ಮತ್ತು ಇದಕ್ಕಿದ್ದಾಗ ಕೋಪ ಜಾಸ್ತಿ ಆಗುತ್ತೆ. ಈಗ ಅವಳಿಗೆ ಅಡ್ಮಿಟ್ ಬೇಕು ಅಂತ ನಾವು ತೀರ್ಮಾನ ತೊಗೊಂಡಿದ್ದೀವಿ ಆಸ್ಪತ್ರೆಗೆ. ಆದರೂ ಕೂಡ ಡಾಕ್ಟ್ರ್ ಹತ್ರ ಅವಳು ಒಪ್ತಾ ಇಲ್ಲ, ನಾನು ಅಡ್ಮಿಟ್ ಆಗೋದಿಲ್ಲ ಅಂತ ಅಳ್ತಾ ಕೂತಿದ್ದಾಳೆ. ಇದೆಲ್ಲ ಜೊತೆಗೆ ನೋಡಿದಾಗ ಅವಳಿಗೆ ವಿಚಿತ್ರವಾಗಿ ಭಾವನೆಗಳು, ಅಳೋದು, ಕಿರ್ಚೋದು, ಕೂಗಾಡೋದು, ಡೈವರ್ಸ್ ಆದಮೇಲಿಂದ ಈ ರೀತಿ ಅವಳು ನಡ್ಕೊಳ್ತಾ ಇದ್ದಾಳೆ ಅಂತ ಪತ್ರ ಬರೆದಿದ್ದಾರೆ. ಈ ಪತ್ರ ನೋಡಿದ್ಮೇಲೆ ಪಾಪ ತಾಯಿ ತನ್ನ ಮಗಳಿಗೆ ಡೈವರ್ಸ್ ಆಗಿದೆ, ಡೈವರ್ಸ್ ಆದರೂ ಪರವಾಗಿಲ್ಲ, ಜೊತೆಗೆ ಡೈವರ್ಸ್ ಆದ ನಂತರ ಈ ಮನಸ್ಸಿನಲ್ಲಿ ಒಂದು ಅಗಾಧವಾದಂಥ ಒತ್ತಡದಿಂದ ಈಕೆ ಸ್ಕೀಜೋಫ್ರೆನಿಯಾ ಅನ್ನೋ ಕಾಯಿಲೆ ಗುರಿಯಾಗಿದ್ದಾರೆ ಈ ಪತ್ರ ಓದಿದ ಮೇಲೆ. ಆದ್ದರಿಂದ ನೀವು ಈ ಮನೆಯಲ್ಲಿ ಈ ಫೋಟೋ ಇಟ್ಟು ಪೂಜೆ ಮಾಡಿ, ಯಾರಿಗೆ ರುದ್ರ ನರಸಿಂಹ ಅಂದರೆ ಪಾವನ ನರಸಿಂಹ, ಮಾಲೋಲ ನರಸಿಂಹ, ಕಾರಂಜಿ ನರಸಿಂಹ, ಜ್ವಾಲಾ ನರಸಿಂಹರ ಮುದ್ರೆ ಮಾಡೋಕ್ಕಾಗಲ್ವೋ ಅಟ್ಲೀಸ್ಟ್ ಫೋಟೋ ಇಟ್ಟು ಪೂಜೆ ಮಾಡಿ. ಫೋಟೋ ಇಲ್ಲ ಅಂದರೆ ಈ ಒಂದು ಯಂತ್ರವನ್ನು ಕೂಡ ನೀವು ಪೂಜೆ ಮಾಡ್ಬೋದು. ಇದು ಲಕ್ಷ್ಮೀ ನರಸಿಂಹರ ಯಂತ್ರ. ಇದು ಶಾಸ್ತ್ರೋಕ್ತವಾಗಿ ಸುಮಾರು 3000 ವರ್ಷಗಳಿಂದ ತಾಳೆಗರಲ್ಲಿದ್ದಂಥ ಒಂದು ಚಕ್ರದ ವಿಶೇಷವಾದಂಥ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿ ಬೀಜ ಮಂತ್ರಗಳ ಸಮೇತ ಈ ಚಕ್ರವನ್ನು ರೆಡಿ ಮಾಡಿದ್ದೀವಿ ನಾವು. ಈ ಚಕ್ರನ ಯಾರು ಮನೇಲಿಟ್ಟು ಪೂಜೆ ಮಾಡ್ತಾರೋ ಅವರಿಗೆ ವಿವಾಹ ವಿಚ್ಛೇದನ, ಡೈವರ್ಸ್ ಆಗಲಿ, ಮನೆಗೆ ಯಾರಾದರೂ ದೃಷ್ಟಿದೋಷ ಹಾಕಿದರೆ ಅಥವಾ ಮನೆಯಲ್ಲಿ ಯಾರು ಭೂತ ಪ್ರೇತಗಳ ಆವಾಹನೆ ಆಗಿ ಇದ್ದಕ್ಕಿದ್ದಾಗ ಮನೆ ಪಾತ್ರೆ ಬಿದ್ದೋಗೋದು, ಫೋಟೋ ಹೊಡೆದೋಗೋದು, ಅರ್ಶಿನ ಕುಂಕುಮ ಚೆಲ್ಲೋಗೋದು, ಮನೇಲಿ ಬೆಂಕಿ ಎತ್ಕೊಳ್ಳೋದು, ಬಟ್ಟೆ ಸುಟ್ಟೋಗೋದು, ಕಳ್ತನ ಆಗ್ತಿರೋದು, ಯಾರೋ ಬಂದು ಮನೇಲಿ ಓಡಾಡ್ದಂಗೆ ಆಗೋದು, ಎದೆ ಮೇಲೆ ಬಿದ್ದಂಗೆ ಆಗೋದು, ಯಾವುದೋ ಒಂದು ಎರಡು ಮನೆಯೊಳಗೆ ಓಡಾಡ್ದಂಗೆ ಆಗ್ತಾ ಇರ್ತದೆ. ಕೆಲವು ಟೈಮ್ ಇದ್ದಕ್ಕಿದ್ದಾಗೆ ಅಪಶಕುನವೇ ಬರ್ತದೆ. ಅಪಶಕುನ ಅಂದರೆ ಏನಾರು ಒಂದು ತೊಂದರೆ, ಆಕ್ಸಿಡೆಂಟು, ಇಲ್ಲ ಯಾರು ಸತ್ತಿದ ನ್ಯೂಸು, ಹೀಗೆ ಎಡೆಬಿಡದೆ ಪುರ್ಸೊತ್ತಿಲ್ದೇ ಮನೆಯೊಳಗೆ ಅಪಶಕಗಳಾಗ್ತಿದ್ರೆ, ರೋಗ ರುಜಿನಗಳಿಂದ ಕಂಟಿನ್ಯೂಸ್ ಆಗಿ ಆಸ್ಪತ್ರೆ ಸೇರ್ಕೊಳ್ತಾ ಇರೋದು, ಮೈ ಉರಿ, ಕಾಲು ಉರಿ, ಎದೆ ಉರಿ, ಕಿವಿ ಉರಿ, ಕಣ್ಣುರಿ, ಎಲ್ಲ ಅಂಗಗಳು ಉರಿತ ಜಾಸ್ತಿ ಆದಾಗ, ಹೀಟ್ ಜಾಸ್ತಿ ಆದಾಗ ತಕ್ಷಣ ಈ ಯಂತ್ರವನ್ನು ದರ್ಶನ ಮಾಡೋದ್ರಿಂದ, ಸ್ಪರ್ಶ ಮಾಡೋದ್ರಿಂದ, ಇದಕ್ಕೆ ತುಳಸಿ ಇಟ್ಟು ಪೂಜೆ ಮಾಡೋದ್ರಿಂದ, ಶ್ರೀಗಂಧ ಹಚ್ಚೋದ್ರಿಂದ ಈ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಇದನ್ನು ಬೇಕಾದ್ರೆ ಅಭಿಷೇಕನೂ ಮಾಡ್ಬೋದು. ಇಲ್ಲಾಂದರೆ ಇದಕ್ಕಾಗಲಿಲ್ಲ ಅಂದರೆ ಇದಕ್ಕೊಂದು ಫ್ರೇಮ್ ಹಾಕ್ಸಿ ಕೂಡ ನಾವು ಮನೇಲಿಟ್ಟು ಪೂಜೆ ಮಾಡ್ಬೋದು. ಇದು ಫ್ರೇಮ್ ಇಲ್ದಿರೋ ಯಂತ್ರ, ಇದು ಫ್ರೇಮ್ ಹಾಕ್ಸಿರೋ ಯಂತ್ರ. ಈ ಥರ ಯಂತ್ರಗಳನ್ನು ಮನೇಲಿಡೋದ್ರಿಂದ ಧೈರ್ಯ, ಸ್ಥೈರ್ಯ ಬರ್ತಿದ್ದು ಆವಾಗ ನೋಡೋದ್ರಿಂದ, ಒಬ್ಬರು ಮುಖ ನೋಡೋದ್ರಿಂದ ಒಳ್ಳೆ ಲಕ್ಷಣಗಳಾಗತ್ತೆ. ನಾವೆಲ್ಲರೂ ಪ್ರಯಾಣ ಮಾಡಬೇಕಾದ್ರೆ ಮುತ್ತೈದೆ ಸ್ತ್ರೀ ದರ್ಶನ ಆದರೆ ಎಲ್ಲ ಕಾರ್ಯಗಳು ವಿಜಯ ಆಗುತ್ತೆ. ನಾವೆಲ್ಲರೂ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಮಂಗಳ ದ್ರವ್ಯ ತೊಗೊಂಬಂದ್ರೆ ಹೆಂಗಸೇನಾರು ಬಂದರೆ ಅರ್ಶಿನ ಕುಂಕುಮ ದರ್ಶನ ಆದರೆ, ಅಕ್ಷತೆ ದರ್ಶನ ಆದರೆ, ಬಾಳೆಯ ಕಂದು, ಬಾಳೆಹಣ್ಣು, ಫಲಪುಷ್ಪಗಳ ದರ್ಶನ ಆದರೆ, ಬಳೆಗಳ ದರ್ಶನ ಆದರೆ ಆ ಕಾರ್ಯ ಕಾರ್ಯ ಸಕ್ಸಸ್ ಆಗುತ್ತೆ ಅಂತ ಶಕುನ ಶಾಸ್ತ್ರ ಹೇಳುತ್ತೆ. ಹಾಗೆ ಯಂತ್ರಗಳ ಮನೇಲಿ ಇಡೋದ್ರಿಂದ ದೃಷ್ಟಿದೋಷ, ಮನೇಲಿ ವಾಸ್ತುದೋಷ, ಇದರ ದರ್ಶನ ಮಾಡೋದ್ರಿಂದ ನಮ್ಮ ಕಣ್ಣಲ್ಲಿರ್ತಕ್ಕಂಥ ಕೆಟ್ಟ ದೃಷ್ಟಿದೋಷ, ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಗಳು, ಆತಂಕ, ಭಯ, ದುಗುಡ ಇದೆಲ್ಲ ಯಂತ್ರ ಸಕ್ ಮಾಡತ್ತಂತೆ. ಸಮಯದ ಅಭಾವ ಇರೋದ್ರಿಂದ ನಾನು ಮುಂದೆ ಹೋಗ್ತಾ ಈ ಯಂತ್ರದಲ್ಲಿರತಕ್ಕಂಥ ಚಕ್ರಗಳು, ಬೀಜ ಮಂತ್ರಗಳು, ತ್ರಿಕೋನ, ಚಕುರ, ಅಷ್ಟ ದಿಕ್ಪಾಲಕರಿಗೆ ವಾಸ ಮಾಡುವಂಥ ಕೆಲವು ಆಕೃತಿಗಳನ್ನೆಲ್ಲ ಈ ಚಕ್ರದಲ್ಲಿದೆ. ಇದು ಏನಕ್ಕೆ ಉಪಯೋಗಿಸ್ತಾರೆ, ಯಾಕೆ ಉಪಯೋಗಿಸ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಸಮಯ ಸಿಕ್ಕಿದಾಗ ನಾನು ಡೀಟೇಲಾಗಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ವೈಜ್ಞಾನಿಕವಾಗಿ ಹೇಳೋದಾದರೆ ಈ ಯಂತ್ರದಲ್ಲಿ ಕಾಸ್ಮಿಕ್ ಎನರ್ಜಿ ಬಂದು ಸೇರುತ್ತೆ. ನಮ್ಮ ಮನೆಗೆ ಹೇಗೆ ಸೂರ್ಯನ ಬೆಳಕು ಒಳಗೆ ಬರೋದಾಗ ನಮಗೆ ಎಲ್ಲ ವಸ್ತುಗಳು ಕಣ್ಣು ಕಾಣುತ್ತೋ, ಹೇಗೆ ಮನೆ ಒಳಗೆ ಕತ್ಲೆ ಇದ್ದಾಗ ಲೈಟ್ ಆನ್ ಮಾಡಿದ ತಕ್ಷಣ ಹೇಗೆ ನಮ್ಮ ಕಣ್ಣಿಗೆ ಎಲ್ಲ ವಸ್ತುಗಳು ಕಾಣುತ್ತೋ, ಹಾಗೆ ಈ ಚಕ್ರದ ದರ್ಶನದಿಂದ ನಮ್ಮಲ್ಲಿರೋ ಅಂಧಕಾರ, ನೆಗೆಟಿವ್ ವೈಬ್ರೇಷನ್ಸ್ನ ಎಳ್ಕೊಳ್ಳುವಂಥ ಶಕ್ತಿ ಯಂತ್ರಗಳಿಗಿದೆ. ಇದಕ್ಕೆ ಯಂತ್ರ ಅಂತ ಕರೀತಾರೆ. ಯಂತ್ರ ಅನ್ನೋ ಒಂದು ಮೆಷಿನ್. ಆ ಒಂದು ಮಿಷಿನ್ ಏನು ಮಾಡುತ್ತಂದರೆ ತನ್ನದೇ ಆದ ಶಕ್ತಿನ ಪ್ರೊಡ್ಯೂಸ್ ಮಾಡಿ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳುತ್ತೋ, ಹಾಗೆ ಈ ಯಂತ್ರ ಮನಸ್ಸಲ್ಲಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ ಸಕ್ ಮಾಡಿ ಆ ಮನೆಗೆ ಪಾಸಿಟಿವ್, ತನ್ನದೇ ಆದಂಥ ಪಾಸಿಟಿವ್ ಎನರ್ಜಿನ ಕಳಿಸ್ಕೊಡುತ್ತೆ. ಇದು ಬ್ರಾಸಲ್ಲಿ ನಾವು ಮಾಡಿರೋದು. ಈ ಬ್ರಾಸು ಕೂಡ ಒಂದು ಮೆಟಲ್. ಈ ಮೆಟಲ್ಲಿಂದ ಬರುವಂಥ ಎನರ್ಜಿ, ಚಕ್ರದಲ್ಲಿರ್ತಕ್ಕಂಥ ಎನರ್ಜಿ, ಈ ಎರಡೂ ಸೇರಿ ಮೈಂಡ್ ಮೇಲೆ ಬಿದ್ದಾಗ ಮೈಂಡ್ನಲ್ಲಿರ್ತಕ್ಕಂಥ ಕ್ಲೇಶ ಅಂದರೆ ಕಲ್ಮಶ, ನೆಗೆಟಿವ್ ವೈಬ್ರೇಷನ್ ತೆಗೆಯೋ ಶಕ್ತಿ ಈ ಚಕ್ರಗಳಿಗಿದೆ. ಆದ್ದರಿಂದ ಈ ಚಕ್ರವನ್ನು ಯಾರು ಮನೇಲಿಟ್ಟು ಪೂಜೆ ಮಾಡ್ತಾರೋ ಅವರಿಗೆ ಸರ್ಪದೋಷ ನಿವಾರಣೆ ಆಗುತ್ತೆ. ವಾಸ್ತುದೋಷ ಇದ್ರೂ ಕೂಡ ಈ ಅಕಸ್ಮಾತ್ ಈ ಚಕ್ರನ ನಿಮ್ಮ ಮನೆ ಕಾಂಪೌಂಡ್ಗೂ ಕೂಡ ಅದನ್ನು ತಗಲಾಕ್ಬಿಟ್ರೆ ವಾಸ್ತುದೋಷನೇ ಇರೋದಿಲ್ಲ. ಯಾರ ಮನೆ ಈಶಾನ್ಯದಲ್ಲಿ ಜಲತತ್ವ ಇರೋದಿಲ್ವೋ, ಅಂದರೆ ತೇವ, ನಲ್ಲಿ ನೀರಿನ ಅಂಶವೇ ಇರೋದಿಲ್ವೋ ಅಂಥವ್ರಿಗೆ ಯಜಮಾನ ಅಥವಾ ಯಜಮಾನಿಗೆ ಅಥವಾ ಅವ್ರ ಮನೆ ಮೊದಲನೇ ಮಗನಿಗೆ ಅಥವಾ ಮೊದಲನೇ ಮಗಳಿಗೆ ಬುದ್ಧಿ ಭ್ರಮಣೆ ಆಗೋ ಚಾನ್ಸಸ್ ಉಂಟು.
ಯಾಕೆಂದರೆ ಆ ವಾಸ್ತು ದೋಷ ಆಗಿರುತ್ತೆ. ಅದರಿಂದ ಆ ಥರ ಏನಾರು ಇದ್ದಾಗ ಅದನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಈ ಯಂತ್ರವನ್ನು ಕಾಂಪೌಂಡ್ಗೂ ಇಡ್ಬೋದು, ದೃಷ್ಟಿದೋಷ ನಿವಾರಣೆಗೆ ಮತ್ತು ವಾಸ್ತುದೋಷ ನಿವಾರಣೆಗೆ, ಇಲ್ಲ ದೇವರ ಮನೆಯಲ್ಲಿ ಇಟ್ಟು ಇದನ್ನು ಪೂಜೆ ಮಾಡೋದ್ರಿಂದ ಸಮಸ್ತ ವಾಸ್ತುದೋಷ ಮತ್ತು ಮನಸ್ಸಲ್ಲಿರತಕ್ಕಂಥ ವಿಚಿತ್ರವಾದ ಆಲೋಚನೆಗಳು, ದುಷ್ಟ ಭಾವನೆಗಳು, ಕೆಟ್ಟ ಯೋಚನೆಗಳಿಗೆಲ್ಲ ಈ ಯಂತ್ರ ದರ್ಶನದಿಂದ ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರ. ಇದು ಹಿಂದಿನ ಕಾಲದಲ್ಲಿ ನಡೆದಂಥ ಒಂದು ಸಂಪ್ರದಾಯ. ಹೀಗೆ ಯಾರಿಗೆ ಮನಸ್ಸಿನಲ್ಲಿ ಉನ್ಮಾದ, ಮನಸ್ಸಿನಲ್ಲಿ ದುಗುಡ ಜಾಸ್ತಿ ಆದಾಗ, ಮನಸ್ಸಿನ ಟೆನ್ಷನ್ ಜಾಸ್ತಿ ಆದಾಗ ನರ ದೌರ್ಬಲ್ಯತೆ ಬಂದುಬಿಡುತ್ತೆ. ಆಗ ಅವ್ರೇನು ಮಾಡ್ತಾರೆ, ಪಾರ್ಕಿನ್ಸನ್ ಬರ್ಬೋದು, ಇಲ್ಲ ಸ್ಕಿಜೋಫ್ರೆನಿಯಾ ರೋಗ ಬರ್ಬೋದು. ಈ ಯಂತ್ರವನ್ನೇ ಕೂರ್ತು, ಅದು ಈ ಯಂತ್ರವನ್ನೇ ನೋಡ್ತಾ ಸೀದಾ ಈ ಮಧ್ಯಭಾಗದಲ್ಲಿ ಬೀಜ ಮಂತ್ರಗಳಿದೆ, ನರಸಿಂಹರ ಬೀಜ ಮಂತ್ರಗಳು. ಪೂರ್ವದಲ್ಲಿ ರೌದ್ರ ನರಸಿಂಹ, ದಕ್ಷಿಣದಲ್ಲಿ ಕಾರಂಜ ನರಸಿಂಹ ಮತ್ತು ಮಾಲೋಲ ನರಸಿಂಹ, ಪಶ್ಚಿಮದಲ್ಲಿ, ಉತ್ತರದಲ್ಲಿ ಜ್ವಾಲಾ ನರಸಿಂಹ, ಈಶಾನ್ಯದಲ್ಲಿ ಅಘೋರ ವೀರ ವಡಬಾನಲ ನರಸಿಂಹ ಅಂದರೆ ಯೋಗ ನರಸಿಂಹ, ಆಗ್ನೇಯ ದಿಕ್ಕಿನಲ್ಲಿ ಉಗ್ರ ಪ್ರತಾಪ ನರಸಿಂಹ, ನೈಋತ್ಯದಲ್ಲಿ ಆಯುಸ್ತಂಭೋದ್ಭವ ನರಸಿಂಹ, ವಾಯುದಲ್ಲಿ ಉಗ್ರ ನರಸಿಂಹ, ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹ ಮತ್ತು ಸುದರ್ಶನ ನರಸಿಂಹ. ಹೀಗೆ ಇಷ್ಟು ಜನ ನರಸಿಂಹನ ಚಕ್ರದಲ್ಲಿ ಆವಾಹನೆ ಮಾಡಿದಾಗ 9 ಜನದಲ್ಲಿ ಯಾರಾದರೂ ಒಬ್ಬರು ನಮ್ಮನ್ನು ಕಾಪಾಡ್ತಾರೆ ಯಂತ್ರದ ಮುಖೇನ ಅಂತೇಳಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಋಷಿ ಮುನಿಗಳು ಯಂತ್ರದ ಮೂಲಕ, ಏಕೆಂದರೆ ನರಸಿಂಹರನ್ನು ನಾವು ನಿಜ ರೂಪದಲ್ಲಿ ನೋಡೋಕ್ಕಾಗೋದಿಲ್ಲ, ಭಯ ಆಗತ್ತೆ. ಅದನ್ನು ಯಂತ್ರ ರೂಪದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡೋದ್ರಿಂದ ಸಾಕ್ಷಾತ್ ನರಸಿಂಹರ ಸ್ವರೂಪಕ್ಕೆ ಪೂಜೆ ಮಾಡಿದಾಗೆ ಅಂತೇಳಿ ಯಂತ್ರಶಾಸ್ತ್ರದಲ್ಲಿ ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಅದು ಇವತ್ತು ಕೂಡ ಈ ಪದ್ಧತಿ ನಾಶ ಆಗ್ತಿದೆ. ಯಾಕೆಂದರೆ ಇದನ್ನು ಯಾರೂ ಮಾಡ್ತಿಲ್ಲ, ಮಾಡೋಕ್ಕೂ ಇಷ್ಟಪಡೋದಿಲ್ಲ. ಹೀಗಾಗಿ ನರಸಿಂಹನ ಮೂರ್ತಿ ರೂಪಕ್ಕಿಂತ ಯಂತ್ರ ರೂಪದಲ್ಲಿ ಪೂಜೆ ಮಾಡೋದು ಭಾಳ ವಿಶೇಷ ಅಂತೇಳಿ ಅಗಸ್ತ್ಯ ಮಹರ್ಷಿಗಳು, ನಾರದರು ಹಾಗೂ ವಿಶ್ವಾಮಿತ್ರರು ಕೂಡ ಒಂದು ಕಡೆ ವರ್ಣನೆ ಮಾಡಿದ್ದಾರೆ. ಹೀಗಾಗಿ ಯಂತ್ರದಿಂದ ಈ ಸ್ಕಿಜೋಫ್ರೆನಿಯಾ ರೋಗವನ್ನು ಕೂಡ ನಾವು ಕ್ಯೂರ್ ಮಾಡ್ಬೋದು. ಯಾರಿಗೆ ಯಂತ್ರನೂ ಪೂಜೆ ಮಾಡೋಕ್ಕಾಗಲ್ಲ, ಮುದ್ರೆನೂ ಮಾಡೋಕ್ಕಾಗಲ್ಲ ಅಂದರೆ ಅವರಿಗೆ ಈ ವೈಜಯಂತಿ ಮಾಲೆಯನ್ನು ಹಿಡಿದು ಟಚ್ ಮಾಡೋದ್ರಿಂದ ಅಥವಾ ನರಸಿಂಹರ ಮಂತ್ರ ಹೇಳ್ತಾ ಈ ವೈಜಯಂತಿ ಮಾಲೆಯನ್ನು ನಾವು ಜಪ ಮಾಡೋದ್ರಿಂದ ಈ ಮನಸ್ಸಿಗೆ ಬಂದಿರತಕ್ಕಂಥ ಬೇನೆ, ಆ ಮಾರಕ ರೋಗ ನಿವಾರಣೆ ಮಾಡ್ಬೋದು. ಇದು ವೈಜಯಂತಿ. ಫೋಟೋನೂ ಇಲ್ಲ, ಯಂತ್ರನೂ ಪೂಜೆ ಮಾಡೋಕ್ಕಾಗಲ್ಲ, ಮತ್ತು ನಮಗೆ ಯಾವುದೇ ಮುದ್ರೆನೂ ಮಾಡೋಕ್ಕಾಗಲ್ಲ ಅಂದಾಗ ಈ ಅರಶಿನ ಕೊಂಬಿನಿಂದ ಮಾಡಿರತಕ್ಕಂಥ ಜಪಮಾಲೆಯನ್ನು ಯೂಸ್ ಮಾಡ್ಬೋದು ಅಂತ ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ. ಹೀಗೆ ಇದು ಒಂದು ಮೆಥಡ್, ಥೆರಪಿ. ಯಂತ್ರ ಪೂಜೆ, ಚಕ್ರ ಪೂಜೆ, ಜಪಮಾಲೆಗಳ ಸ್ಪರ್ಶದಿಂದ, ಫೋಟೋ ಪೂಜೆ ಮಾಡೋದ್ರಿಂದ ಎಷ್ಟೋ ಮಾನಸಿಕ ರೋಗಗಳು ಅಂದರೆ ಮನಸ್ಸಿಗೆ ಬಂದಂಥ ಹುಚ್ಚುತನವನ್ನು ನಿವಾರಣೆ ಮಾಡ್ಬೋದು ಅಂಥೇಳಿ ಈ ಒಂದು ಸಂಪ್ರದಾಯದಲ್ಲಿ ನಡೆದು ಬಂದಂಥ ಒಂದು ಪೂಜಾ ವಿಧಾನಗಳಿದು. ಇದ್ರ ಜೊತೆಗೆ ಎಷ್ಟೋ ಜನಕ್ಕೆ ಸ್ಕಿಜೋಫ್ರೆನಿಯಾ ಇದೆ ಕಾಯಿಲೆ, ಎಷ್ಟೋ ಜನಕ್ಕೆ ಗುಣ ಆಗಿದ್ದಾರೆ ಪ್ರದಕ್ಷಿಣೆಯಿಂದ, ಯಂತ್ರ ಪೂಜೆಯಿಂದ, ಪೂಜೆ ಮಾಡೋದ್ರಿಂದ, ಜಪದಿಂದ, ಮುದ್ರೆಗಳಿಂದ. ಕೆಲವರಿಗೆ ಮೆಡಿಸಿನಿಂದ ಕ್ಯೂರ್ ಆಗಿದೆ. ಆದರೆ ಕ್ಯೂರ್ ಆಗಿದೆ 1 ವರ್ಷ 2 ತನಕ 3 ವರ್ಷ ತನಕ ಸುಮ್ಮನೆ ಇರ್ತಾರೆ. ದಿಢೀರ್ನ ಮತ್ತೆ ಅದು 5 ವರ್ಷ ಆದಮೇಲೆ 4 ವರ್ಷ ಆದಮೇಲೆ ಬರ್ಬೋದು. ಒಂದು ಸಲ ಸ್ಕಿಜೋಫ್ರೆನಿಯಾ ಮನಸ್ಸಿಗೆ ಬಂತು ಅಂದರೆ ಆ ಮನಸ್ಸು ಭಿನ್ನ ಆದಾಗೆ, ಆ ಮನಸ್ಸು ಡ್ಯಾಮೇಜ್ ಆದಾಗೆ. ಆದ್ದರಿಂದ ಆ ಮನಸ್ಸಲ್ಲಿ ಒಂದು ಸಲ ಸ್ಕಿಜೋಫ್ರೆನಿಯಾ ರೋಗ ಬಂತು, ಮಾತ್ರೆ ತಗೊಂಡೆ, ಪೂಜೆ ಮಾಡಿದೆ, ಎಲ್ಲ ಆಯಿತು, ಕ್ಯೂರ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಮತ್ತೆ ಯಾವಾಗಲಾದ್ರೂ ಅದು ಮರುಕಳಿಸ್ಬೋದು. ಆದ್ದರಿಂದ ನಿರಂತರವಾಗಿ ನರಸಿಂಹರ ಜಪತಪ ಮಾಡೋದ್ರಿಂದ ಅದು ಮದುವೆ ಮುಂಚೆನೇ ಈ ಕಾಯಿಲೆ ಬಂದುಬಿಟ್ರೆ ಮದುವೆ ಆದಮೇಲೆ ಅವ್ರ ಮಕ್ಳಿಗೂ ಬರೋ ಚಾನ್ಸ್ ಉಂಟು. ಯಾಕೆಂದರೆ ಅವ್ರ ವೀರ್ಯದಿಂದ ಓಡೋ ಮಕ್ಳಿಗೂ ಬರುತ್ತೆ ಈ ರೋಗ. ಯಾಕೆಂದರೆ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತಾರೆ. ಒಂದು ಸಲ ಮನಸ್ಸಿಗೆ ಬಂತು ಅಂದರೆ ಕೆಲವರಿಗೆ ಸೆಕ್ಷುವಲ್ ಡಿಸಾರ್ಡರ್ಸ್ ಬಂದುಬಿಡುತ್ತೆ. ಸ್ಕಿಜೋಫ್ರೆನಿಯಾ ಅಂದರೆ ಮೆಂಟಲ್ ಡಿಸಾರ್ಡರ್ನೆಸ್ ಅಷ್ಟೇ. ಈ ಮೆಂಟಲ್ ಡಿಸಾರ್ಡರ್ನೆಸ್ ಬಂತು ಅಂದರೆ, ನರ ದೌರ್ಬಲ್ಯ ಬಂತು ಅಂದರೆ ಎಷ್ಟೋ ಜನ ಡೈವರ್ಸ್ ಆಗೋ ಚಾನ್ಸಸ್ ಉಂಟು. ಹೀಗಾಗಿ ಮದುವೆ ಮುಂಚೆನೇ ಈ ಕಾಯಿಲೆ ಯಾರಿಗಾರು ಇತ್ತು ಅಂದರೆ ದಯವಿಟ್ಟು ಬೇಗ ಇದನ್ನು ನಿವಾರಣೆ ಮಾಡ್ಕೊಳ್ಳಿ. ಈ ಕಾಯಿಲೆ ಇದ್ದು ಕೂಡ ನೀವು ಪಬ್ಲಿಕ್ ಮಾಡ್ದೇ ಸುಳ್ಳು ಹೇಳಿ ಮದುವೆ ಮಾಡಿಬಿಟ್ರೆ ನಾಳೆ ಉಡೋ ಮಕ್ಳಿಗೂ ತೊಂದರೆ ಆಗುತ್ತೆ. ಅಕಸ್ಮಾತ್ ನಿಮ್ಮ ಹೆಂಡ್ತಿಗೋ ಗಂಡನಿಗೋ ಗೊತ್ತಾರೆ ಡೈವರ್ಸ್ ಆಗಿಬಿಡುತ್ತೆ. ಮದುವೆ ಮುಂಚೆನೇ ಈ ಕಾಯಿಲೆ ಕ್ಯೂರ್ ಮಾಡ್ಕೊಳ್ಳಿ. ಅಕಸ್ಮಾತ್ ಮದುವೆ ಮುಂಚೆ ಈ ಕಾಯಿಲೆ ಇತ್ತು ಅಂದರೆ ಓಪನ್ನಾಗಿ ನೀವು ಮದುವೆ ಮಾಡ್ಕೊಳ್ಳೋ ಹೆಣ್ಣಿಗೋ ಅಥವಾ ಗಂಡಿಗೋ ಹೇಳ್ಕೊಳ್ಳಿ ನನಗೆ ಈ ಕಾಯಿಲೆ ಇತ್ತು ಅಂತೇಳಿ. ಆಗ ಮನಸ್ತಾಪನೆ ಇರೋದಿಲ್ಲ. ಮದುವೆ ಆದಮೇಲೆ ನಿಂಗೆ ಇದಿತ್ತಂತೆ ಈ ಕಾಯಿಲೆ ಇತ್ತಂತೆ ಅಂತ ಹೇಳಿ ಹರಾಸ್ಮೆಂಟ್ ಮಾಡಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಸ್ಕಿಜೋಫ್ರೆನಿಯಾ. ಇಂಥ ಕೇಸ್ ನನಗೆ ಸುಮಾರು ಜನ ಬರ್ತಾ ಇದ್ದಾರೆ. ಅದರಿಂದ ಮುಕ್ತವಾಗಿ ಮಾತಾಡಿ ನನಗೆ ಹಿಂಗಿತ್ತು ಈಗ ಗುಣ ಆಗಿದೆ ಅಥವಾ ಹೀಗಿದೆ ನೀನು ಮದುವೆ ಮಾಡ್ಕೊಳ್ತೀಯಾ ಅಂತ ನೀವು ಮುಂಚೆನೇ ಮಾತಾಡಿ ಮದುವೆ ಮಾಡ್ಕೊಂಡಿದ್ದಾದರೆ ಭಾಳ ಒಳ್ಳೆಯದು. ಮದುವೆ ಆದಮೇಲೆ ಗೊತ್ತಾದಮೇಲೆ ನೀವು ಆ ಮಾನಸಿಕ ವ್ಯಥೆ ಇದೆಯಲ್ಲ ಅದು ಆ ಸ್ಕಿಜೋಫ್ರೆನಿಯಾ ಲೆವೆಲ್ ಇನ್ನೂ ಜಾಸ್ತಿ ಮಾಡಿಬಿಡುತ್ತೆ. ಆಗ ಡೋಪಮಿನ್ ಅನ್ನೋ ಹಾರ್ಮೋನ್ಸ್
ಏನಾಗುತ್ತೆ, ವಿಪರೀತ ಜಾಸ್ತಿ ಆದಾಗ ಅವ್ನು ಹೇಳೋಕ್ಕಾಗಲ್ಲ, ಯಾವಾಗ ಆತ್ಮಹತ್ಯೆ ಮಾಡ್ಕೊಂಬಿಡ್ತಾರೋ, ಯಾವಾಗ ಬೆಂಕಿ ಹಾಕೊಂಡು ಸುಟ್ಕೊಂಡ್ಬಿಡ್ತಾರೋ, ಯಾವಾಗ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತಾರೋ, ಯಾವಾಗ ಎಲ್ಲಿಂದ ಜಂಪ್ ಮಾಡಿ ಬಿದ್ದೋಗ್ಬಿಡ್ತಾರೋ, ಯಾವ ಮನೆ ಬಿಟ್ಟು ಎಲ್ಲೋ ಹೋಗ್ಬಿಡ್ತಾರೋ ಗೊತ್ತಾಗೋದಿಲ್ಲ. ಆದ್ದರಿಂದ ಈ ಥರ ನೋವಿರೋರಿಗೆ ಸುಳ್ಳು ಹೇಳಿ ಮದುವೆ ಮಾಡೋದು ಭಾಳ ಕಷ್ಟ, ತುಂಬ ತೊಂದರೆ ಆಗುತ್ತೆ ಮುಂಚೆ. ಇದು ನನ್ನ ಒಂದು ಕಳಕಳಿ ಪ್ರಾರ್ಥನೆ. ಯಾಕೆಂದರೆ ಇಂಥಕ್ಕೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಮದುವೆ ಮಾಡಿಸ್ಬಿಡ್ತಾರೆ, ಏನೋ ಒಂದು ಆಗಿಬಿಡಲಿ, ಆಮೇಲೆ ಸರಿ ಹೋಗ್ಬಿಡ್ತಾರೆ ಮದುವೆ ಆದಮೇಲೆ ಅಂತ. ಆದರೆ ಇದು ಮದುವೆ ಆದಮೇಲೂ ಕೂಡ ಸರಿ ಆಗಲಿಲ್ಲ ಅಂದರೆ, ಈ ವಿಪರೀತಕ್ಕೆ ಹೋಗ್ಬಿಟ್ರೆ ಇದಕ್ಕೆ ಜಗತ್ತಲ್ಲಿ ಮೆಡಿಷನ್ನೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಜೀವನದಲ್ಲಿ ನಾವೇನೇನೇ ಸಾಧಿಸಲಿ ಸತ್ಯ ಮಾರ್ಗದಲ್ಲಿ ಹೋಗಬೇಕು. ಸುಮ್ಮನೆ ಏನೋ ಹೇಳ್ಬಿಟ್ಟು ಸುಳ್ಳು ಬ್ರೋಕರಿಂದನೋ ಅಥವಾ ಇನ್ಯಾರಿಂದಲೋ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟು ಅಥವಾ ಕಮಿಷನ್ಗೋಸ್ಕರ ಮದುವೆ ಮಾಡಿಬಿಟ್ಟು ಮದುವೆ ಆದಮೇಲೆ ಇವ್ನಿಗೆ ಹುಚ್ಚಿತ್ತಂತೆ ಅಂತ ಏನಾದ್ರು ಅಥವಾ ಅವ್ನು ತೊಗೊಳ್ಳೋ ಮಾತ್ರೆ ನೋಡಿಬಿಟ್ಟು ಇದೇನಕ್ಕೆ ತೊಗೋತಾ ಇದ್ದಾನೆ, ಏನಕ್ಕೋಸ್ಕರ ತೊಗೊಳ್ತಾ ಇದ್ದಾನೆ ನನ್ನ ಗಂಡ ಅಂತ ಎಷ್ಟೋ ಜನ ಹೆಂಗಸರು ಹುಡುಗಿರು ನೋಡಿಬಿಟ್ಟು ಡೈವರ್ಸ್ ಕೊಟ್ಟಿದ್ದಾರೆ. ಅದರಿಂದ ಆವಾಗ ನನ್ನ ಡೈವರ್ಸ್ ಆಗೋಯ್ತಲ್ಲ ಅಂತ ಅವನು ಇನ್ನೂ ಕುರುಗಿ ಇನ್ನೂ ಜಾಸ್ತಿ ಆಗಿದೆ ಈ ಹುಚ್ಚು. ಇದು ತಂದೆ ತಾಯಿಗಳು ಒಂದು ಮಾಡ್ತಿರೋ ದೊಡ್ಡ ಮಹಾ ತಪ್ಪಿದು. ಅದರಿಂದ ಮದುವೆ ಮಾಡಿದೋದ್ರೂ ಚಿಂತಿಲ್ಲ, ನಿಮ್ಮ ಮಗಳಿಗಿರಲಿ ಅಥವಾ ಮಗನಿಗಿರಲಿ ಮದುವೆ ಆಗದವ್ರು ಚಿಂತೆ ಇಲ್ಲ. ಮೊದಲು ಈ ಕಾಲಿಂದ ಮುಕ್ತನಾಗಬೇಕು ಅಂದರೆ ಹಲವಾರು ಥೆರಪಿಗಳನ್ನ ಮಾಡಬೇಕು. ಮುದ್ರಾ ಥೆರಪಿ, ಮಂತ್ರ ಥೆರಪಿ, ಯಂತ್ರ ಥೆರಪಿ, ಪೂಜಾ ಥೆರಪಿಗಳನ್ನು ನಾವು ಮಾಡೋದ್ರಿಂದ ಈ ಕಾಯಿಲೆ ನಿವಾರಣೆ ಆಗುತ್ತೆ ವಿನಃ ಬೇರೆ ಯಾವ ಮೆಡಿಸಿನೂ ಅಲ್ಲ. ಅದರಿಂದ ಇಂಥ ಕಾಯಿಲೆ ಇರೋರಿಗೆ ಒಳ್ಳೆ ಮಾತು, ಒಳ್ಳೆ ವಾತಾವರಣ, ಒಳ್ಳೆ ಗೌರವದಿಂದ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದರೆ 85% ಕಾಯಿಲೆ ಗುಣ ಆಗಿಬಿಡುತ್ತೆ. ಅದರಿಂದ ಈ ಕಾಯಿಲೆನೇ ಅಲ್ಲ, ಕೇವಲ ಮನಸ್ಸಿನಲ್ಲಿರೋ ಒಂದು ಒತ್ತಡಕ್ಕೆ ಬರೋ ಒಂದು ಚೇಷ್ಟೆಗಳು, ಅದರಿಂದ ಬರೋ ಒಂದು ವಿಕೋಪಗಳು. ಅದರಿಂದ ಯಾರಿಗೆ ಮುದ್ರೆ ಮಾಡೋಕ್ಕೂ ಆಗಲ್ವೋ, ಜಪ ಮಾಡೋಕ್ಕಾಗಲ್ವೋ, ಯಂತ್ರ ಪೂಜೆ ಮಾಡೋಕ್ಕಾಗಲ್ವೋ ಅಂಥವರು ಸದಾ ಧ್ಯಾನ ಯೋಗ ಮಾಡ್ತಿರ್ಬೇಕು, ಮೆಡಿಟೇಷನ್ ಮಾಡ್ತಾ ಇರಬೇಕು. ಹೀಗೆ ಹಲವಾರು ಜನ ಈ ಸ್ಕಿಜೋಫ್ರೆನಿಯಾಗೆ ಇತ್ತೀಚೆಗೆ ತುತ್ತಾಗ್ತಾ ಇದ್ದಾರೆ. ಕಾರಣ ಅವ್ರಿಗೆ ಬೇಕಾದಂಥ ವಸ್ತು, ಅವರ ಆಸೆ ಆಕಾಂಕ್ಷೆಗಳು ಸರಿಯಾದ ಸಮಯದಲ್ಲಿ ನೆರವೇರಿಲ್ಲ ಅಂಥೇಳಿ ಅವ್ರು ಈ ರೀತಿ ಸ್ಕಿಜೋಫ್ರೆನಿಯಾಗೆ ಗುರಿ ಆಗಿಬಿಟ್ಟು ತಾವು ಹಾಳಾಗಿ ತಮ್ಮ ಮನೆಯವ್ರನ್ನೂ ಕೂಡ ಹಾಳು ಮಾಡ್ತಿದ್ದಾರೆ. ಜೊತೆಗೆ ಎಷ್ಟೋ ಜನ ನನಗೆ ಇನ್ನೂ ಕೆಲವು ಪತ್ರ ಬರೆದಿದ್ದಾರೆ. ನಾವು ನಿಮ್ಮ ಕಾರ್ಯಕ್ರಮನ ಜಿ ಟಿ ವಿಲಿ ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ಕೆಲವು ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಆದರೆ ನಮಗೆ ಈ ಚಕ್ರ ಚಿಕಿತ್ಸೆ ಮತ್ತು ಮುದ್ರಾ ಮಂತ್ರ ಚಿಕಿತ್ಸೆನ ಕಲಿಬೇಕು ಅಂತ ಆಸೆ ಇದೆ, ಇದೊಂದು ಅವಕಾಶ ಸಿಗುತ್ತಾ ಅಂತ ಕೇಳಿ ನಮಗೆ ಮಾಲಪ್ಪ ಪಿ ಕಡೆ ಮನೆ ಅಂಥೇಳಿ ಕಾರವಾರ, ಉತ್ತರ ಕರ್ನಾಟಕದಿಂದ ಒಂದು ಪತ್ರ ಬರೆದಿದ್ದಾರೆ. ಕಾರವಾರದಿಂದ ಮಾಲಪ್ಪ ಪಿ ಕಡೆ ಮನೆಯವರೇ, ನೀವು ಪತ್ರ ಬರೆದು ಭಾಳ ಸಂತೋಷ ಆಯಿತು. ಈ ಒಂದು ದಿಸೆಯಲ್ಲಿ ನಾನು ಈ ಚಕ್ರ ಥೆರಪಿ ಮತ್ತು ಯಂತ್ರ ಥೆರಪಿ, ಮುದ್ರಾ ಥೆರಪಿ, ಮಂತ್ರ ಥೆರಪಿ ಬಗ್ಗೆ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ತಿಂಗಳಿಗೆ 2 ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ನಾನು. ಆಸಕ್ತಿ ಇದೆ ನಮ್ಮ ಸಂಸ್ಥೆಗೆ ಬಂದು ನೀವು ಹೆಸರು ಬರೆಸ್ಬೋದು. ಅದೇ ರೀತಿ ನಾಗಮಂಗಲ ಟಿ ಬಿ ಬಡಾವಣೆಯಿಂದ, ನಾಗಮಂಗಲ ಮಂಡ್ಯ ಜಿಲ್ಲೆಯಿಂದ ಕೂಡ ಒಬ್ಬರು ರಿಟೈರ್ಡ್ ಮೇಸ್ಟ್ರು ಕೂಡ ಪತ್ರ ಬರೆದಿದ್ದಾರೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಿದೆ, ನಾನು ಅಭ್ಯಾಸ ಮಾಡಿ ಹಲವಾರು ಮುದ್ರೆಗಳನ್ನು ನನ್ನ ಜೀವನ ಅಳವಡಿಸ್ಕೊಂಡು ನಾನು ಒಳಿತಾಗಿದೆ, ಒಳ್ಳೆಯದಾಗಿದೆ. ಆದ್ದರಿಂದ ಕೆಲವು ಮುದ್ರೆಗಳನ್ನು ನಾನು ಕಲಿಬೇಕು. ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಬಗ್ಗೆ ಮುದ್ರೆ ಮುಖೇನ ಹೇಗೆ ಅಳವಡಿಸ್ಬೇಕು ಅನ್ನೋದನ್ನು ಕಲಿಯೋಕ್ಕೆ ಇಷ್ಟ ಇದೆ. ಆದ್ದರಿಂದ ಇದ್ರ ಬಗ್ಗೆ ಏನಾದ್ರು ನಮಗೆ ಮುದ್ರೆಗಳನ್ನು ತಿಳಿಸ್ತೀರಾ, ಕಲಿಸ್ಕೊಡ್ತೀರಾ ಅಂತೇಳಿ ಟಿ ಬಿ ಬಡಾವಣೆ, ನಾಗಮಂಗಲ, ಮಂಡ್ಯ ಜಿಲ್ಲೆಯಿಂದ ಶಿವನಂಜಪ್ಪ ರಿಟೈರ್ಡ್ ಸ್ಕೂಲ್ ಟೀಚರ್ ಪತ್ರ ಬರೆದಿದ್ದಾರೆ. ಶಿವನಂಜಪ್ಪರು ಭಾಳ ಸಂತೋಷ ಆಯಿತು ತಮ್ಮ ಪತ್ರ ನೋಡಿ. ನಾನು ಇದೇ ರೀತಿ ಕೆಲವು ವರ್ಕ್ಶಾಪ್ಗಳನ್ನು ಮಾಡ್ತಾ ಇದ್ದೀನಿ ಮೇ, ಜೂನ್, ಜುಲೈನಲ್ಲಿ. ಅದರಲ್ಲಿ ಹ್ಯೂಮನ್ ಎನಾಟಮಿ ಅಂದರೆ ಪ್ರತಿಯೊಂದು 1008 ಅಂಗಗಳ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ, ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಯಾವ ಅಂಗ ಯಾವ ತೊಂದರೆ ಬಂದಾಗ ಯಾವ ಮುದ್ರೆ ಮಾಡಬೇಕು. ಆಗ ಜ್ಯೋತಿಷ್ಯ ಏನು ಹೇಳುತ್ತೆ, ವಾಸ್ತುವಿಲಿದ್ದಾಗ ಏನಾಗುತ್ತೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಪೂರ್ವಜನ್ಮದ ಕರ್ಮ ಸಿದ್ಧಾಂತ ಈ 3 ಮಿಕ್ಸ್ ಮಾಡಿ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಆಸಕ್ತಿ ಇದ್ದರೆ ನೀವು ನಮ್ಮ ದೇವಸ್ಥಾನಕ್ಕೆ, ನಮ್ಮ ಸಂಸ್ಥೆಗೆ ಬಂದು ರಿಜಿಸ್ಟರ್ ಮಾಡಿದ್ರೆ ನಿಮ್ಗೆ ಯಾವುದಾದ್ರು ಒಂದು ಡೇಟ್ ಅನುಕೂಲ ಆಗುವಂಥ ಡೇಟಲ್ಲಿ ಈ ವರ್ಕ್ಶಾಪ್ಗೆ ಅಟೆಂಡ್ ಆಗ್ಬೋದು. ನಿಮ್ಮೆಲ್ಲರಿಗೂ ಕೂಡ ನಾನು ಈ ಮೂಲಕ ಸ್ವಾಗತವನ್ನು ಬಯಸ್ತೀನಿ. ಭಾಳ ಸಂತೋಷ, ಧನ್ಯವಾದಗಳು. ಶಿವನಂಜಪ್ಪ ನಾಗಮಂಗಲ ಮತ್ತು ಮೌಲಪ್ಪ ಪಿ ಕಡೆಮನಿ ಕಾರವಾರದಿಂದ ಬರೆದಂಥ ಪತ್ರಗಳಿಗೆ. ಹೀಗೆ ನಾನು ಮುಂದಿನ ಸಂಚಿಕೆಯಲ್ಲಿ, ಅಂದರೆ ನಾಳೆ ಬರೋ ಸಂಚಿಕೆಯಲ್ಲಿ ಯೋಗ ನರಸಿಂಹರ ಮುದ್ರೆ ಯಾವ ರೀತಿ ಮಾಡಬೇಕು, ಆ ನರಸಿಂಹರ ಮಂತ್ರ ಹೇಗಿದೆ, ಪೂರ್ವಜನ್ಮದ ಕರ್ಮ ಸಿದ್ಧಾಂತ ಮತ್ತು ಹೈಪೋಥಾಲಮಸ್ ಆ ಡೊಪಮೈನ್ ಹಾರ್ಮೋನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಈ ಮುದ್ರದಿಂದ ಅನ್ನೋದನ್ನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಈ ಮುದ್ರೆಯನ್ನು ಮಾಡಬೇಕಾದ್ರೆ ನೀವು ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ ಮಾಡಬೇಕು. ಏನು ಮಾಡಬೇಕು ಅಂದರೆ ರೌದ್ರ ನರಸಿಂಹರ ಮುದ್ರೆಯನ್ನು 10 ನಿಮಿಷ ಮಾಡಿ ಡೈಲಿ. ಈ ರೌದ್ರ ನರಸಿಂಹ ಹಿಂಗೆ ಇಟ್ಕೋಬಾರ್ದು, ಈಗ ಭೂಮಿ ನೋಡಬೇಕು. ಇದೆಲ್ಲ ನೆಗೆಟಿವ್ ಎನರ್ಜಿ ಭೂಮಿಗೆ ಅರ್ಥ ಆಗುತ್ತೆ. ಹಾಗೆ ಕಾರಂಜ ನರಸಿಂಹರ ಒಂದು 15 ನಿಮಿಷ ಮಾಡಿ. ಹಾಗೆ ಮಾಡ್ತಾ ಮಾಡ್ತಾ ಮಾಲೋಲ ನರಸಿಂಹರ ಮುದ್ರೆ ಮಾಡಿ, ಜೊತೆಗೆ ಜ್ವಾಲಾ ನರಸಿಂಹರ ಮುದ್ರೆಯನ್ನು ಮಾಡಿ. ಹೀಗೆ
ಮುದ್ರೆಯನ್ನು ಮಾಡಿ ಅಭ್ಯಾಸ ಇದ್ದರೆ ನಾನು ನಾಳೆ ಮುಂದಿನ ಸಂಚಿಕೆಯಲ್ಲಿ ತೋರಿಸುವಂಥ ಯೋಗ ನರಸಿಂಹರ ಮುದ್ರೆ ಭಾಳ ಈಸಿ ಮಾಡಲಿಕ್ಕೆ. ಅಷ್ಟರೊಳಗೆ ಬೆರಳೆಲ್ಲ ಪಳಗಿರುತ್ತೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ, ಲಿಗಮೆಂಟ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ, ಜಾಯಿಂಟ್ಸಲ್ಲಿ ಯಾವುದು ಬೆರಳಲ್ಲಿರೋ ಒಂದೊಂದು ಜಾಯಿಂಟ್ಸಲ್ಲಿ ಕೂಡ ನೋವು ಬರೋದಿಲ್ಲ. ಏಕೆಂದರೆ ಯೋಗ ನರಸಿಂಹ ಭಾಳ ಶಾಂತವಾಗಿರುವಂಥ ಮುದ್ರೆ, ಮನಸ್ಸಿನಲ್ಲಿರತಕ್ಕಂಥ ಗೊಂದಲ ನಿವಾರಣೆ ಮಾಡುವಂಥ ಮುದ್ರೆ, ಶನಿಗ್ರಹಕ್ಕೆ ಶಾಂತಿ ಮಾಡೋದು, ಶನೇಶ್ವರನಿಗೆ ಶಾಂತಿ ಮಾಡುವಂಥ ಮುದ್ರೆ ಈ ಯೋಗ ನರಸಿಂಹರ ಮುದ್ರೆ ಮತ್ತು ಮಂತ್ರ. ಹೀಗಾಗಿ ಪ್ರತಿಯೊಬ್ಬರು ದಿನನಿತ್ಯ ಈ ರೀತಿ ಮಾಡ್ತಾಯಿರಿ. ಫ್ಲೆಕ್ಸಿಬಿಲಿಟಿ ಈ ರೀತಿ ಮಾಡ್ತಾನೆ ನಿಮಗೆ ಭಾಳಷ್ಟು ಶಕ್ತಿ ಇಂಪ್ರೂವ್ ಆಗುತ್ತೆ. ನೀವು ಯಾವ ರೀತಿ ಬೇಕಾದ್ರೆ ಬೆಂಡ್ ಮಾಡ್ಬೋದು. ಇಲ್ಲಾಂದ್ರೆ ಒಂದು 2 ನಿಮಿಷಕ್ಕೆ ಪೇನ್ ಬಂದ್ಬಿಟ್ಟು ಅಯ್ಯೋ ಈ ಮುದ್ರನೇ ಬೇಡಪ್ಪ ಅಂತ ಬಿಸಾಕ್ಬಿಡ್ತೀರ. ಯಾರಿಗೆ ಬೇಕು ಮಂತ್ರ ಹೇಳ್ಕೊಂಡು ಸುಮ್ಮನಿದ್ದು ಬೇಡೋಣ ಅಂತ. ಅದರಿಂದ ಮುದ್ರೆ ಮಾಡಿದಾಗಲೇ ಆ ಡೊಪಮಿನ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗೋದು. ಅದರಿಂದ ರೌದ್ರ ನಾರಸಿಂಹ, ಕಾರಂಜ ನಾರಸಿಂಹ, ಮಾಲೋಲ ನಾರಸಿಂಹ, ಜ್ವಾಲಾ ನರಸಿಂಹರ ಮುದ್ರೆ ಭಾಳ ವಿಶೇಷ. ಏಕೆಂದರೆ ಈಶಾನ್ಯ ದಿಕ್ಕಿನಲ್ಲಿ ಕೂತಿರೋ ಯೋಗ ನರಸಿಂಹರಿಗೆ ಆ ಒಂದು ಮುದ್ರೆನೇ ಧಾರಣೆ. ಯಾಕಂದರೆ ಅವ್ರು ಆ ಮುದ್ರೆಲ್ಲ ಈಶಾನ್ಯದಲ್ಲಿ ಹಿರಣ್ಯಕಶಿಪುನ ಓಡಾಡ್ಸ್ಕೊಂಡು ಹೋಗಿದ್ದು ಇಟ್ಕೊಳ್ಳೋಕ್ಕೆ. ಅದರಿಂದ ಆ ಮುದ್ರೆ ಮಾಡಿಬಿಟ್ರೆ ಭಾಳ ಚೆನ್ನಾಗಿ ಲೈಕ್ ಮಾಡ್ತಾರೆ ನರಸಿಂಹರು, ಬೇಗ ಫ್ರೆಂಡ್ ಆಗಿಬಿಡ್ತಾರೆ. ಅದರಿಂದ ನೀವು ಭಾಳಷ್ಟು ನರಸಿಂಹರ ಜೊತೆ ಬೆರೀಬೇಕು, ಅವನ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು ಅಂದರೆ ಮಂತ್ರ ಮುದ್ರೆಯಿಂದನೇ. ಅದರಿಂದ ಯಾಕೆಂದರೆ ನಾವು ನಿಜವಾಗಿ ಪ್ರತ್ಯಕ್ಷ ಆಗಿಬಿಟ್ರೆ ನರಸಿಂಹನ ನಮ್ಮ ನೋಡೋಕ್ಕೆ ಭಯ ಆಗತ್ತೆ. ಆದರೆ ಮುದ್ರೆ ಒಳಗೆ ಆಹ್ವಾನ ಮಾಡಿದ್ರೆ ನಮ್ಮ ಬೆರಳು ನಮ್ಮ ಹಸ್ತ, ಆದರೆ ಅದಕ್ಕೆ ಜೀವ ತುಂಬ್ತೀವಿ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಯಾವಾಗ ಮಂತ್ರಮುಖೇನ, ಯಾವಾಗ ಮಂತ್ರಮುಖೇನ ಮುದ್ರೆಗೆ ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಸಾಕ್ಷಾತ್ ನರಸಿಂಹರೇ ನಮ್ಮ ಹಸ್ತದಲ್ಲಿ ಬಂದಂಗೆ ಆಯಿತು. ಕಾರಣ ಇದರಲ್ಲಿ 12 ರಾಶಿಗಳು, 27 ನಕ್ಷತ್ರಗಳು, 9 ಗ್ರಹಗಳು ನಮ್ಮ ಹಸ್ತದಲ್ಲೇ ಇರೋದ್ರಿಂದ ಯಾವುದೋ ಒಂದು ಗ್ರಹ ಅಂದರೆ ಶನಿಗ್ರಹ, ಯೋಗ ನರಸಿಂಹರ ಅಧಿಪತಿ ಶನಿ, ಆ ಶನಿಗ್ರಹ ನಮ್ಮ ಮನಸ್ಸಿಗೆ ಬರುವಂಥ ಚಂದ್ರ, ಬುಧ ಮತ್ತು ಗುರು 3ರನ್ನು ಕಂಟ್ರೋಲ್ ಮಾಡಿ ನಮಗೆ ಮನಸ್ಸನ್ನು ಶಾಂತಿಗೊಳಿಸ್ತಾರಂತೆ ಈ ಯೋಗ ನರಸಿಂಹರು. ಆದ್ದರಿಂದ ಪ್ರತಿಯೊಬ್ಬರು ಜೀವನದಲ್ಲಿ ಏನೇ ಮಾಡಲಿಲ್ಲ ಅಂದ್ರೂ ಜೀವಿತ ಕಾಲದಲ್ಲಿ ಒಮ್ಮೆ ಆದರೂ ಈ ನರಸಿಂಹರನ್ನ ಧ್ಯಾನ ಮಾಡಿದ್ದಾರೆ. ಮುಂದಿನ ಜನ್ಮ ಅಂತ ಏನಾದ್ರು ಒಂದಿದ್ದರೆ ಆ ಜನ್ಮದಲ್ಲಿ ನಮ್ಗೆ ಹುಚ್ಚು ಬರೋದಿಲ್ಲ, ಸ್ಕೀಜೋಫ್ರೆನಿಯಾ ಬರೋದಿಲ್ಲ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ನಾನು ಯೋಗ ನರಸಿಂಹರ ಮುದ್ದೆ ತಮ್ಮೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮಸ್ಕಾರ, ಸಾಯಿರಾಮ್.